ಓಕೆ. ಈಗ ಯಶ್ ಅವ್ರದ್ದು ಇಷ್ಟು ಎಲ್ಲ ಒಡನಾಟ ಇತ್ತು. ಸೊ ಅದೇ ಒಡನಾಟ ಕಂಟಿನ್ಯೂ ಆಗಿ ಈಗ ಟಾಕ್ಸಿಕ್ ತನಕನೂ ಬಂದಿದೆ. ಹೌದು. ಸೊ ಟಾಕ್ಸಿಕ್ ಏನಂತಂದ್ರೆ ಇಡೀ ವರ್ಲ್ಡ್ ಕನ್ನಡ ಇಂಡಸ್ಟ್ರಿ ಯಶ್ ಅವ್ರನ್ನ ತಿರುಗಿ ನೋಡ್ತಾ ಇದೆ ಇವಾಗ. ಯಾವಾಗ ರಿಲೀಸು? ನೆಕ್ಸ್ಟ್ ಮಂತ್ ರಿಲೀಸ್ ಇದೆ. ಸೊ ನೀವು ಎಷ್ಟು ಕ್ಯೂರಿಯಸ್ ಆಗಿ, ಎಷ್ಟು ಎಕ್ಸೈಟ್ ಆಗಿ ಕಾಯ್ತಾ ಇದೀರಾ ಅಂತ? ನಾವು ತುಂಬಾ ಕ್ಯೂರಿಯಾಸಿಟಿ ಇದೆ. ಯಾವ ಅದ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದ್ದೀವಿ. ಓಕೆ. ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ನಮಗಂತೂ ಗೊತ್ತಾಗಲ್ಲ, ಓಕೆ. ಬಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ. ಏನು ಟಾಕ್ಸಿಕ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಜಾಸ್ತಿ ಆರ್ಟಿಸ್ಟ್ಗಳು ಓಕೆ. ತುಂಬಾ ಬೆಳಿಗ್ಗೆನೆ ಸ್ಟಾರ್ಟ್ ಆಗೋದು, ಆಮೇಲೆ ನೈಟ್ ಎಲ್ಲ ಶೂಟಿಂಗ್ ಮಾಡ್ತಾ ಇದ್ದು, ಆಮೇಲೆ ಊಟ ತಿಂಡಿ ಎಲ್ಲ ಪ್ರತಿಯೊಂದು ಚೆನ್ನಾಗಿ ನೋಡ್ಕೊತಾ ಇದ್ರು. ಅಂದ್ರೆ ಎಲ್ಲೆಲ್ಲಿ ಶೂಟಿಂಗ್ ಆಗ್ತಿತ್ತು ಮತ್ತೆ ನೀವು ಎಷ್ಟು ದಿನ ಅಲ್ಲಿ ಕೆಲಸ ಮಾಡಿದ್ರಿ? ನಾವು ಇದು HMT ಗ್ರೌಂಡ್ ಇದೆಯಲ್ಲ ಇಲ್ಲಿ ಬೆಂಗಳೂರಲ್ಲಿ, ಅಲ್ಲಿ ಸೆಟ್ ಹಾಕಿದ್ರು. ಸೆಟ್ ಹಾಕಿ ಶೂಟಿಂಗ್ ಮಾಡಿದ್ದು. ಓಕೆ. ಎಷ್ಟು ದಿನ ಕೆಲಸ ಮಾಡಿದ್ರಿ ಅಲ್ಲಿ ರೆಗ್ಯುಲರ್? ಅಲ್ಲಿ ನಾವೊಂದು 80 ದಿನ 100 ದಿನ ಕೆಲಸ ಮಾಡಿದ್ವಿ ಡೈಲಿ. ಓಕೆ. 100 ದಿನ ಕೆಲಸ ಮಾಡಿದ್ವಿ. ಒಟ್ಟು ಚೆನ್ನಾಗಿತ್ತು. ಹೇಳ್ಬೇಕು ಅಂದ್ರೆ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅಷ್ಟೇ. ಇನ್ ಬೇಕಿದ್ದೇನು ಅಂತ ಹೇಳಕ್ಕಾಗಲ್ಲ. ಓಕೆ. ಅಂದ್ರೆ ನಿಮಗೆ ಕತೆ 100% ನಿಮಗೆ ಯಾವ್ದು ಬಿಟ್ಕೊಟ್ಟಿರಲ್ಲ. ಸೊ ಅಲ್ಲಿ ನೀವು ಹೋದಾಗ ಶೂಟಿಂಗ್ ಇದನ್ನೆಲ್ಲ ವಾತಾವರಣ ನೋಡ್ತಾ ಇದ್ರೆ ಏನಿರ್ಬೋದು ಅಂತ ಅನ್ಸಿತ್ತು? ಅಲ್ಲಿ ಹೊಸತನ ನಮ್ಗೆ ಏನು ಇದು ಈ ತರ ಸ್ಟಾರ್ಟಿಂಗ್ ಅಲ್ಲಂತೂ ನಮ್ಗೆ ಒಂದು ಕ್ಯೂರಿಯಾಸಿಟಿ, ಏನಿದು ಇಷ್ಟೊಂದು ಜನ ಈ ತರ ಶಾಮಿಯಾನ, ಈ ತರ ಇದು ಇಂಡಸ್ಟ್ರಿ ಫಸ್ಟ್. ಓಕೆ. ಅಂದ್ರೆ ಅದು ಸಾಂಗ್ ಶೂಟಿಂಗ್ ಮಾಡ್ತಾರಲ್ಲ ಆ ಇದ್ರದ್ದಾ? ಸಾಂಗ್ ಶೂಟಿಂಗ್ ಅಲ್ಲ, ಅಂದ್ರೆ ಕಾರ್ ಬಂದು ಮರಕ್ ಡಿಕ್ಕಿ ಹೊಡೆಯೋದು ಆ ಸಾಂಗ್, ಅದೇ ಒಂದು ಟೀಸರ್ ಬಂದಿತ್ತಲ್ಲ, ಅದು HMT ಶೂಟ್ ಆಗಿದ್ದ? ಅದು HMT ಅಲ್ಲಿ, ಅದು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ. ಓಕೆ. ಶೂಟ್ ಆಗಿದ್ದು. ಓಕೆ. ಇದು ಈ ಮುಂಬೈಯಲ್ಲಿ ಅಲ್ಲೆಲ್ಲ ಹೋಗಿದ್ರಾ? ಅಲ್ಲೆಲ್ಲ ಮುಂಬೈಗೆಲ್ಲ ಹೋಗಿಲ್ಲ. ಓಕೆ. ಇಲ್ಲಿದು ಮಾತ್ರ. ಸೊ ಟಾಕ್ಸಿಕ್ ಅಲ್ಲಿ ನೀವು ಎಷ್ಟು ಜನಕ್ಕೆ ಮೇಕಪ್ ಮಾಡಿರ ಅಂತ? ನಾವು ಯಾರ್ಯಾರಿಗೆ? ಟಾಕ್ಸಿಕಲ್ ಜಾಸ್ತಿ ಬಂದು ಜೂನಿಯರ್ಸ್ ಇದ್ರಲ್ಲ, ಅವರಿಗೆ ಜಾಸ್ತಿ ಮೇಕಪ್. ಅಂದ್ರೆ ಫಾರಿನ್ ಜೂನಿಯರ್ಸ್ ಇರ್ತಾರಲ್ಲ, ಅವರು ಬರ್ತಾರೆ. ಬಂದು ಎಲ್ಲ ಅವ್ರಿಗೆ ಮಾಡಿದ್ವಿ. ಸುಮಾರು ಜನಕ್ಕೆ ಮಾಡಿದ್ವಿ. ಸುಮಾರು ಒಂದು ಡೈಲಿ ನಾವು ಟೀಮ್ ಒಂದು 5-6 ಜನ ಇತ್ತಿದ್ದು. ಓಕೆ. ಆಮೇಲೆ ಬಾಂಬೆ ಅವರು ನಾವೆಲ್ಲ ಕಾಂಬಿನೇಷನ್ ಅಲ್ಲಿ ಎಲ್ಲ ಅವರೊಂದು 10 ಜನ, ನಾವೊಂದು 10 ಜನ ಕೆಲಸ ಮಾಡ್ತಾ ಇದ್ದು. ಓಕೆ. ಕೆಲಸ ಮಾಡ್ತಿದ್ದಾಗ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ದು. ಮೇಕಪ್ ಮಾಡಿ ಎಲ್ಲ ರೆಡಿ ಮಾಡ್ತಿದ್ದು. ಓಕೆ. ಸೊ ಈಗ ಯಶ್ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ರಿ, ಇಷ್ಟು ವರ್ಷದಿಂದ ಮಾಡಿದ್ರೆ, ಈಗ ಟಾಕ್ಸಿಕಲ್ಲೂ ಮಾಡಿದ್ರ. ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಯಾವ ತರ ರಿಯಾಕ್ಷನ್ ಇದೆ ಅಂತ? ರಿಯಾಕ್ಷನ್ ಅದೇ, ಅವ್ರಿಗೂ ಸಿನಿಮಾ ರಿಲೀಸ್ ಆಗಬೇಕು ಅಂತ ಕಾಯ್ತಾ ಇದಾರೆ ಅಷ್ಟೇ. ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ ಏನು ಅಂತ. ಓಕೆ. ಯಶ್ ಅವ್ರು ಏನ್ ಹೇಳ್ತಾ ಇದ್ರಿ ಟಾಕ್ಸಿಕ್ ಬಗ್ಗೆ? ಅವ್ರು ತುಂಬಾ ಆಸೆ ಇಟ್ಕೊಂಡು ಬಿಡಿ, ಅವ್ರ ಬಗ್ಗೆ ಏನು ಮಾತಾಡಕ್ಕಾಗಲ್ಲ. ಅವರು ತುಂಬಾ ಆಸೆ ಇಟ್ಕೊಂಡಿರ್ತಾರೆ ಅಂತ ಅನ್ಕೊಂತೀನಿ. ಓಕೆ. ಸೊ ಇವಾಗ ನಿಮಗೆ ಯಶ್ ಅವ್ರು ಈಗ ಇಂಡಸ್ಟ್ರಿ ನೋಡಿರ್ಬೋದು, ಸಾಕಷ್ಟು ಜನ ಮೇಕಪ್ ಮ್ಯಾನ್ಗಳಿದ್ದಾರೆ. ಸೊ ಯಶ್ ಅವರು ಡ್ರಾಮಾದಿಂದ ಇಲ್ಲಿವರೆಗೂ ನಿಮ್ಮನ್ನೇ ಜೊತೆಲಿ ಇಟ್ಕೊಂಡು ಬರೋದಕ್ಕೆ ಏನ್ ಕಾರಣ ಅಂತ? ಯಾಕೆ ಅಷ್ಟೊಂದು ಒಡನಾಟ ಅಂತ? ಅಂದ್ರೆ ಅದಕ್ಕೆ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಒಡನಾಟ ಅಂದ್ರೆ ಫ್ರೆಂಡ್ಶಿಪ್ ಅಷ್ಟೇ. ಒಂದು ಅವರು ನಮಗೆ ಇರೋ ಒಂದು ಒಳ್ಳೆ ಅಭಿಪ್ರಾಯ ಇರುತ್ತೆ, ಅವ್ರ ಬಗ್ಗೆ ನಮಗೂ ಒಳ್ಳೆ ಅಭಿಪ್ರಾಯ ಇರುತ್ತೆ. ಹಂಗಾಗಿ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡಕ್ ಸಾಧ್ಯ ಆಯ್ತು. ಓಕೆ. ಈಗ ಪ್ರೆಸೆಂಟ್ ನೀವು ಯಾರ್ಯಾರಿಗೆ ಸ್ಯಾಂಡಲ್ವುಡ್ ಅಲ್ಲಿ ಯಶ್ ಅವ್ರು ಬಿಟ್ಟು ಸಾಕಷ್ಟು ಜನ ಕೂಡ ನೀವು ಮೇಕಪ್ ಮ್ಯಾನ್ ಕೆಲಸ ಮಾಡಿದ್ರ. ಸೊ ಯಾವ ಹೀರೋಗಳಿಗೆ ಮಾಡಿದಿರಾ ಅಂತ? ರಘು ಮುಖರ್ಜಿ ಸರಿ ಮಾಡಿದ್ದೀನಿ, ಅನುಪ್ರಭಾಕರ್ ಮೇಡಮ್ ಮಾಡಿದ್ದೀನಿ. ಓಕೆ. ಆಮೇಲೆ ಅವ್ರಿಬ್ರಿಗೆ ಜಾಸ್ತಿ ಅಷ್ಟರಲ್ಲೇ ಟೈಮು ಇದಾಗೋಯ್ತು ನಮ್ದು. ಓಕೆ. ಆ ಪಿಕ್ಚರ್ ಈ ಪಿಕ್ಚರ್ ಅನ್ಕೊಂಡು. ಓಕೆ. ಅದು ಬಿಟ್ಟು ಬೇರೆ ಹೀರೋಗಳಾದ್ರೆ? ಬೇರೆ ಹೀರೋಗಳೆಲ್ಲ ಗಣೇಶ್ ಮಾಡಿದ್ವಿ. ಓಕೆ. ಆಮೇಲೆ ಯಾವ ಸಿನಿಮಾ ಗಣೇಶ್ ಅವ್ರದ್ದು? ಮುಂಗಾರಮಳೆ. ಆ ಟೈಮಲ್ಲೇ ಮುಂಗಾರಮಳೆ ಟೈಮಲ್ಲೇ ಮಾಡಿದ್ವಿ. ಪೂಜಾ ಗಾಂಧಿಗೂ ಮಾಡಿದ್ವಿ. ಓಕೆ. ಆ ಥರ. ಓಕೆ. ಪೂಜಾ ಗಾಂಧಿ ಮುಂಗಾರಮಳೆಯಲ್ಲಿ ಮಾಡಿದ್ದು. ಗಣೇಶ್ಗೂ ಮಾಡಿದ್ವಿ. ಅನುಪ್ರಭಾಕರ್ ಮೇಡಮ್ ಮಾಡಿದ್ವಿ. ರಘು ಮುಖರ್ಜಿ ಸರ್ ಮಾಡಿದ್ವಿ. ಆಮೇಲೆ ಸುಮಾರು ಜನ ಬೇರೆ ಸಹ ಕಲಾವಿದರಿಗೆಲ್ಲ ಎಲ್ರಿಗೂ ಕೂಡ ಮಾಡಿದ್ವಿ. ಈಗ ಮುಂಗಾರು ಮಳೆಯಲ್ಲಿ ನೀವೇ ಮೇನ್ ಮೇಕಪ್ ಮ್ಯಾನ್ ಅದ್ರಲ್ಲಿ? ಇಲ್ಲ, ಇವರು ಉಮಾಮಹೇಶ್ವರ್ ಅಂತ ಇದ್ರು. ಅಂದ್ರೆ ನೀವು ಪಾರ್ಟ್ ಮೇಕಪ್ ಮ್ಯಾನ್ ನೀವೊಂದು ಪಾರ್ಟ್ ಗಣೇಶ್ ಅವರು ಮಾಡಿ. ಸೊ ಆ ಟೈಮಲ್ಲಿ ನಿಮಗೆ ಅನ್ಸಿತ್ತ ಮುಂಗಾರು ಮಳೆ ಈ ತರ ಒಂದು ಇಂಡಸ್ಟ್ರಿಲಿ ಹಿಟ್ ಆಗಿ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ? ಇಲ್ಲ, ಖಂಡಿತ ಅಂತ ಅನ್ಕೊಂಡೇ ಇಲ್ಲ. ನಾವು ಈ ತರ ಸಿಲ್ವರ್ ಜುಬ್ಲಿ ತರ ಹೋಗುತ್ತೆ ಅಂತ ಅನ್ಕೊಂಡಿಲ್ಲ. ಓಕೆ. ಒಟ್ಟು ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿತ್ತು, ಬಟ್ ಈ ತರ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ. ಓಕೆ. ಸೊ ಒಂಥರ ನೀವು ಲಕ್ಕಿ ಹ್ಯಾಂಡ್ ಅನ್ಸುತ್ತೆ. ಈಗ ನೋಡಿ ಯಶ್ ಅವ್ರದ್ದು ಇದು ಟಾಕ್ಸಿಕ್, ಇದು ಒಂಥರ ದೊಡ್ಡ ಬಜೆಟ್. ಮುಂಗಾರು ಮಳೆ ಆ ಟೈಮಲ್ಲೇ ಇಟ್ಕೊಟ್ಟಿದ್ದೀರಾ. ಸೊ ನೆಕ್ಸ್ಟ್ ರಾಮಾಯಣ ಕೂಡ ಬರ್ತೀವಿ, ಅದ್ರಲ್ಲೇ ಏನಾದ್ರು ಕೆಲಸ ಮಾಡ್ತಾ ಇದೀರಾ? ಇಲ್ಲ, ಈಗ ಹೋಗ್ತಾ ಇಲ್ಲ, ರಾಮಾಯಣಕ್ಕೆ ಏನು ಹೋಗ್ತಾ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.